ಅಂತ ಅಲ್ಲ. ಯಾವುದೇ ಒಂದು ನೀಲಿ ನಕ್ಷೆಯನ್ನ ತಯಾರು ಮಾಡಿದ್ರೆ ವರ್ತಮಾನದಲ್ಲಿರುವವರಿಗೂ ಅನುಕೂಲ ಆಗಬೇಕು, ಮತ್ತೆ ಭವಿಷ್ಯಕ್ಕೂ ಅನುಕೂಲ ಆಗಬೇಕು. ಸುಮ್ಮನೆ ಈಗ ನಾವು ದೊಡ್ಡ ದೊಡ್ಡ ಮಾತಾಡೋದ್ರು, ದೊಡ್ಡ ದೊಡ್ಡ ಸ್ಲೋಗನ್ ಕೊಡೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ. ನಮ್ಮ ಕಲಬುರಗಿ ಸಿಟಿಗೆ ಸ್ಮಾರ್ಟ್ ಸಿಟಿ ಆಗ್ಬೇಕಾಗಿತ್ತು ಹಿಂದೆ. ದುರ್ದೈವ ನಮ್ಮ UPA 2 ಆದ್ಮೇಲೆ ಕಳೆದ 10 ವರ್ಷದಿಂದ ನಮ್ಮ ಸರ್ಕಾರ ಬಂದಿಲ್ಲ. ಮತ್ತೆ ಖರ್ಗೆ ಸಾಹೇಬರು ಕೂಡ ಸೋತರು. ಅಕಸ್ಮಾತ್ ನಮ್ಮ ಸರ್ಕಾರ ಇದ್ದಿದ್ರೆ, ಖರ್ಗೆ ಸಾಹೇಬರು ಎಲೆಕ್ಟ್ ಆಗಿದ್ದಿದ್ರೆ ಖಂಡಿತವಾಗೂ ಕಲಬುರಗಿಗೆ ಸ್ಮಾರ್ಟ್ ಸಿಟಿ ಆಗ್ಲಿಕ್ಕೆ ಯಾರು ತಪ್ಪಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಆದ್ರೆ ದುರ್ದೈವ ಏನಪ್ಪಾ ಅಂದ್ರೆ ಹಿಂದಿನ ಸರ್ಕಾರದಲ್ಲಿ ಮತ್ತೆ ಇವಾಗ ಮೋದಿ ಸರ್ಕಾರದಲ್ಲಿ ನಿರಂತರವಾಗಿ ಕರ್ನಾಟಕಕ್ಕೆ, ಕನ್ನಡಿಗರಿಗೆ ಅನ್ಯಾಯ ಹಾಕೋತಾನೆ ಬರ್ತಾ ಇದೆ. ಯಾವುದೇ ರೀತಿಯಾದಂತ ಅನುದಾನ ನಮ್ಮ ಕಲಬುರಗಿಗೂ ಸಿಗ್ತಾ ಇಲ್ಲ, ಕರ್ನಾಟಕಕ್ಕೂ ಸಿಗ್ತಾ ಇಲ್ಲ. ನನ್ನ RDPR ಡಿಪಾರ್ಟ್ಮೆಂಟ್ ಅಲ್ಲಿ ಜಲ್ ಜೀವನ್ ಮಿಷನ್ ಅಂತ ಒಂದು ಬೃಹತ್ ಯೋಜನೆ ಇದೆ. ಇವ್ರು ಇಷ್ಟೆಲ್ಲ ಮಾತಾಡ್ತಾರೆ ಕೇಂದ್ರ ಸರ್ಕಾರದವರು, ಮೋದಿಯವರೆಲ್ಲರೂ. ನನಗಿನ್ನ 15,000 ಕೋಟಿ ರೂಪಾಯಿ ಕೊಡ್ಬೇಕು ನಮ್ಮ ರಾಜ್ಯಕ್ಕೆ. ಅವ್ರ ಪರವಾಗಿ ನಾವು ಕೊಟ್ಟಿದ್ದೀವಿ ದುಡ್ಡು. ಕುಡಿಯೋ ನೀರಿನ ಯೋಜನೆ ಇದೆ ಅಪ್ಪ, ನಿಲ್ಸೋದು ಬೇಡ ಅಂತ. ನಮ್ಮ RDPR ನಲ್ಲಿ 15ನೇ ಹಣಕಾಸು ನಿಮ್ಗೆ ಹೆಂಗೆ ಆಗ್ತಾ ಫೈನಾನ್ಸ್ ಆಗ್ತದ, 15th ಫೈನಾನ್ಸ್ ಅರ್ಬನ್ ಲೋಕಲ್ ಬಾಡಿಗೂ ಬಂದಿಲ್ಲ, ರೂರಲ್ಗೂ ಬಂದಿಲ್ಲ. ನನಗೆ 2,000 ಕೋಟಿ ರೂಪಾಯಿ ಬರ್ಬೇಕು. ನಿಮ್ದು ಎಷ್ಟು? ನಿಮ್ದು ಡಬಲ್ ಇರ್ಬೋದು. ಅರ್ಬನ್ನಿಗೆ 2,400 ಲ್ಯಾಕ್ ನಿಮಗೆ ಬರಬೇಕು. ನನಗೆ 7,500 ಕೋಟಿ ರೂಪಾಯಿ ಬರಬೇಕು. ಸ್ಮಾರ್ಟ್ ಸಿಟಿನೂ ಕೈ ತಪ್ಪಿದೆ. ಇದು ಯಾಕೆ ಅನ್ಯಾಯ ಅಂತ ಇದ್ದೀನಿ ಅಂದ್ರೆ, ಇಡೀ ರಾಷ್ಟ್ರದಲ್ಲಿ ಹೈಯೆಸ್ಟ್ ತೆರಿಗೆ ಕಟ್ಟೋದು ಕರ್ನಾಟಕ. GST ನಂಬರ್ 2 ನಲ್ಲಿ ಇದೆ, ಬಂಡವಾಳ ನಂಬರ್ 2 ನಲ್ಲಿ ಇದೆ. ಬರೇ ನನ್ನ ಇಲಾಖೆಯ IT ಎಕ್ಸ್ಪೋರ್ಟ್ಸ್ 6.5 ಲಕ್ಷ ಕೋಟಿ ರೂಪಾಯಿ. ಎಷ್ಟು? 6.5 ಲಕ್ಷ ಕೋಟಿ ರೂಪಾಯಿ ನಮ್ಮ ರಾಜ್ಯದಿಂದ ಕೇಂದ್ರ ಸರ್ಕಾರಕ್ಕೆ ಹೋಗ್ತದೆ. ಆದ್ರೆ ಬರ್ತಾ ಇರೋದು ಏನು ಬರ್ತಾ ಇಲ್ಲ. आपको एक एग्जाम्पल देता हूं. अगर आप 100 रुपए आप टैक्स दे रहे हैं तो आपको मिल रहा है 13 रुपए वापस. मोदी सरकार आपको 13 रुपए दे रहे हैं. वही 100 रुपए अगर यूपी दे रहा है तो उनको करीब 250 रुपए दे रहे हैं. बिहार अगर 100 रुपए दे रहे हैं तो उनको 200 रुपए दे रहे हैं. मध्य प्रदेश अगर 100 रुपए दे रहे हैं तो 160 की 190 रुपए दे रहे हैं. आपको सिर्फ 13 रुपए दे रहे हैं. और पूरे दुनिया भर ढिंडोरा पीटते हैं, अमृत काल चल रहा है. ये नाम निजा तो अमृत काल चल रहा है क्या है आपके यहाँ? पूरे निरुद्योग हाईएस्ट ನಡೀತಾ ಇದೆ. ಬೆಲೆ ಏರಿಕೆ ಆಗಿದೆಯಾ ಆಗಿಲ್ಲ ಹೇಳ್ರಮ್ಮ? ಆಗಿದೆಯಾ? ಇದಕ್ಕೆ ಅಮೃತ ಕಾಲ ಅಂತಾರ. LPG सिलेंडर ಎಷ್ಟಮ್ಮ ಇವೆ? कितना हुआ? 1000 रुपए होगा. हाँ, मोदी जी खुद बोल रहे हैं खाना पकाना थोड़ा कम करो, खाना कम खाओ करके. ಪ್ರಧಾನಮಂತ್ರಿ ಹಣ ಮಾತಿದ್ದು. LPG ಸಿಲಿಂಡರ್ ಜಾಸ್ತಿ ಆಗಿದೆ, ಬೆಲೆ ಏರಿಕೆ ಜಾಸ್ತಿ ಆಗಿದೆ, ಮಕ್ಕಳ ಫೀಸ್ ಜಾಸ್ತಿ ಆಗಿದೆ, ಕುಕಿಂಗ್ ಆಯಿಲ್ ಜಾಸ್ತಿ ಆಗಿದೆ, ರೈತರಿಗೆ ಫರ್ಟಿಲೈಸರ್ ಜಾಸ್ತಿ ಆಗಿದೆ. खाना भी मत खाओ, सोना भी मत खरीदो बोल रहे. ಹೇಳಾರ ಇಲ್ಲ? ಇದಕ್ಕೆ ವಿಕಸಿತ ಭಾರತ ಅಂತಲ್ಲ. ಇದು ಮೋದಿ ಅವರ ಆರ್ಥಿಕ ನೀತಿನ. ಈಗ ಮೊನ್ನೆ ನೋಡಿ ಮತ್ತೆ ಪೆಟ್ರೋಲ್ ಡೀಸೆಲ್ 3 ರೂಪಾಯಿ ಜಾಸ್ತಿ ಮಾಡಿದ್ರು. ಈ ಪಬ್ಲಿಕ್ ಸೆಕ್ಟರ್ ಕಂಪನೀಸ್ ಇದೆಯಲ್ಲ, ಈ ಆಯಿಲ್ ಕಂಪನಿಗಳಿಗೆ ಕಳೆದ 4-5 ವರ್ಷದಲ್ಲಿ ಅವರಿಗೆ ಪ್ರಾಫಿಟ್ ಎಷ್ಟಾಗಿದೆ ಗೊತ್ತಾ ಸರ್ ನಿಮಗೆ? ಈ ರಷ್ಯಾದಿಂದ ಚೀಪ್ ಆಗಿ ಕಚ್ಚಾ ತೈಲ ತಗೊಂಡ್ರಲ್ಲ, 38 ಲಕ್ಷ ಕೋಟಿ ರೂಪಾಯಿ ಪ್ರಾಫಿಟ್ ಆಗಿದೆ. 38 ಲಕ್ಷ ಕೋಟಿ ರೂಪಾಯಿ. ಕಚ್ಚಾ ತೈಲ $100 ಇದ್ದಾಗೂ ಬೆಲೆ ಏರಿಕೆ ಆಯಿತು. 80 ರೂಪಾಯಿ, $80 ಆಗ್ತು, $60 ಆದ್ರೂ ಕೂಡ ಅದು ಬೆನಿಫಿಟ್ ನಿಮ್ಗೆ ಯಾರಿಗೂ ಸಿಕ್ಕಿಲ್ಲ. ಮತ್ತೇನ್ ಹೇಳ್ತಾರೆ? ಕಮ್ಮಿ ಓಡಾಡಿ ಅಂತ ಹೇಳ್ತಾರೆ. ಆದ್ರೆ ಇದಕ್ಕೆ ಕಾರಣಭೂತರು ಯಾರು?
ಇವತ್ತು ನಮಗೆ ಒಂದು ಮನಿ ನಡೆಸ್ಲಕ್ಕೆ ಆಗ್ತಾ ಇಲ್ಲ ಅಂದ್ರೆ ಇದಕ್ಕೆ ಕಾರಣಕರ್ತರು ಯಾರು? ಬರೀ ಅದಾನಿ ಅಂಬಾನಿಗೆ ಮಾತ್ರ ಈ ಅಮೃತ್ ಕಾಲು ಮತ್ತೆ ವಿಕಸಿತ್ ಭಾರತ್ ಆಗ್ತಾ ಇದೆ. ಅದು ಬಿಟ್ರೆ ಬೇರೆ ಯಾವ ಸಾರ್ವಜನಿಕರಿಗೂ ಕೂಡ ಏನು ಉಪಯೋಗ ಆಗ್ತಾ ಇಲ್ಲ. ಖಾಸಗಿ ಕಂಪನಿಗಳಿಗೆ ಇಲ್ಲಿವರೆಗೂ ಸಾಲ ಮನ್ನಾ ಎಷ್ಟು ಮಾಡಿದಾರೆ ಗೊತ್ತಾ? कर्जा माफ किए प्राइवेट कंपनीज को 10 लाख करोड़ 10 ಲಕ್ಷ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದ್ದಾರೆ. ಆದ್ರೆ ನಮ್ಮ ರೈತರಿಗೆ ಸಾಲ ಮನ್ನಾ ಮಾಡಿ ಅಂದ್ರೆ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಇಲ್ಲಿವರೆಗೂ ಮೋದಿ ಅವರು ಪ್ರವಾಸ ಈಗ ವಿಶ್ವಗುರು ಅಂತ ಹೇಳ್ಕೊಂಡು ಓಡಾಡ್ತಾರಲ್ಲ, ಇಲ್ಲಿ ತನಕ ಒಂದು 100 ದೇಶಕ್ಕೆ ಹೋಗಿ ಬಂದಿರಬಹುದು ಮನುಷ್ಯ. ಸುಮಾರು 850 ಕೋಟಿ ರೂಪಾಯಿ ಖರ್ಚಾಗಿದೆ ಅವ್ರದ್ದು. कितना 800 करोड़ 850 करोड़ खर्च हुआ है. उससे 1 रुपए फायदा हमारे देश को नहीं हुआ और फिर भी बोलते हैं अमृत काल में हम हैं. 12 साल हो गए हमारे प्रधानमंत्री को एक चीज का उत्तर नहीं देते. पार्लियामेंट से भी भाग जाते हैं, प्रेस कॉन्फ्रेंस से भी भाग जाते हैं और फिर बोलते हैं हम विश्व गुरु है, अमृत काल है, डिजिटल इंडिया है, स्किल इंडिया है, विश्व गुरु है. जिम्मेदारी कौन लेना है देश का? फिर अभी कलबुर्गी में पानी ठीक से नहीं आया तो रोज गाली मैं खाता हूं. बीजेपी वाले गाली देते हैं. अगर कलबुर्गी के बच्चे थोड़ा कम पढ़ते, थोड़ा कम मार्क्स मिला एसएसएलसी तो मेरे ऊपर जिम्मेदारी डालते. कैसे बीजेपी ने गंड मಕ್ಕಳು ಹುಟ್ಟಿಲ್ಲ ಅಂದ್ರೆ ನಾಳೆ ನಮಗೆ ಹೇಳ್ತಾರೆ. ಪಾಪ 85% ತಗೊಂಡ್ರೆ ಮಕ್ಕಳು ಪ್ರಿಯಾಂಕ್ ಖರ್ಗೆ ಕಾರಣ. ರೋಡಲ್ಲಿ ಯಾರೋ ಆಕಸ್ಮಿಕವಾಗಿ ತೀರೋದ್ರೆ ಪ್ರಿಯಾಂಕ್ ಖರ್ಗೆ ಕಾರಣ. ವಿಜೇಂದ್ರ ಮೆಟ್ರೋನಲ್ಲಿ ಹತ್ತಿದ್ರೆ ಪ್ರಿಯಾಂಕ್ ಖರ್ಗೆ ಕಾರಣ. ಮತ್ ಇವ್ರ ಜಿಮ್ಮೆದಾರಿ ಏನದ? ಎಲ್ಲದಕ್ಕೂ ನಾನೇ ಕಾರಣ ಅಂದ್ರೆ ಇವ್ರ ಜಿಮ್ಮೆದಾರಿ ಏನದ? ಇವರು ಅದ್ರ ಬಗ್ಗೆ ಯಾರು ಮಾತಾಡಕ್ಕೆ ತಯಾರಿಲ್ಲ ಇವತ್ತು. ಆಮೇಲೆ ಮೋದಿ ಅವರು ಮತ್ತೆ ಬಿಜೆಪಿ ಅವರು ಒಂದು ಇದು ಕಲೆ ಕಲ್ತು ಬಿಟ್ಟಿದ್ದಾರೆ. ಏನು ಎಲ್ಲ ಭಾರ ನಿಮ್ಮ ಮೇಲೆ ಹಾಕೋದು, ನಾಗರಿಕರ ಮೇಲೆ ಹಾಕೋದು. ಕರೋನಾ ಬಂದಾಗ ಯಾರು ಜವಾಬ್ದಾರಿ ತಪ್ಪ ನಿರ್ವಹಣೆ ಮಾಡೋದು ನಿಮ್ಮದೇ. ಅವ್ರಿಗೆ ಏನು ಸಿಕ್ಕಿಲ್ಲ ಅಂದ್ಬಿಟ್ಟು ನಿಮ್ಗೆಲ್ಲ ದೀಪ ಹಚ್ಚಿಸ್ತಾರ ಇಲ್ಲ, ಜಾಗಟೆ ಬಾರಿಸ್ತಾರ ಇಲ್ಲ, ಎಲ್ಲರೂ ಹೋಗಿ ಬಾರಿಸ್ಲಪ್ಪ. ಏನೋ ದೊಡ್ಡ ಇದು ಕರೋನಾ ಇದೆ. ಆ ಬಾಬಾ ರಾಮದೇವ್ ಅಂದವರು ಹೋಗಿ ಹೆಲ್ತ್ ಮಿನಿಸ್ಟರ್ ಬಗ್ಗೆ ಕುತ್ಕೊಂಡು ಕರೋನಾ ಇಲ್ಲ ಅಂತ ಯಾವ್ದೋ ಟ್ಯಾಬ್ಲೆಟ್ ಕೊಟ್ಟರು. ಕೊನೆಗೆ ಮೋದಿನೂ ಲಸಿಕೆನೆ ತಗೊಂಡ್ರು, ನಿಮ್ಗೂ ಲಸಿಕೆನೆ ಕೊಟ್ಟರು. ದೀಪ ಹಚ್ಚದಿಂದಾನು ಏನಾಗಿಲ್ಲ, ಜಾಗಟೆ ಬರ್ಸದಿಂದಾನು ಏನಾಗಿಲ್ಲ. ಏನು ಡಿಮಾನಿಟೈಸೇಷನ್ ಮಾಡಿದ್ರಪ್ಪ, ಎಲ್ಲ ಹಣ ವಾಪಸ್ ತರ್ತೀವಿ ಅಂತ ಹೇಳೋದು. ಡಿಮಾನಿಟೈಸೇಷನ್ ಮಾಡಿದ್ರು. ಡಿಮಾನಿಟೈಸೇಷನ್ ಆದ್ಮೇಲೆ ಭಾರ ಯಾರ ಮೇಲೆ ಬಿತ್ತು? ನಾಗರಿಕರ ಮೇಲೆ ಬಿತ್ತು. ಈಗ ನಮ್ಮ ರೂಪಾಯಿ ಮೌಲ್ಯ ಕಮ್ಮಿ ಆಗಿದೆ, ಅದಕ್ಕೆ ನೀವು ವಿದೇಶಕ್ಕೆ ಹೋಗ್ಬಾರ್ದಂತೆ, ಅದನ್ನು ಭಾರ ನಾಗರಿಕರ ಮೇಲೆ ಇದೆ. ಈಗ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆದ್ರೂ ನೀವು ಕಮ್ಮಿ ಓಡಾಡಬೇಕಂತ. ಅಂದ್ರೆ ಇವ್ರ ಜವಾಬ್ದಾರಿ ಏನಿಲ್ಲ, ಎಲ್ಲ ಜವಾಬ್ದಾರಿನೂ ಕೂಡ ನಾಗರಿಕರ ಮೇಲೆ ಬಿಟ್ಟಿದ್ದಾರೆ ಇವರು. ಅದಕ್ಕೆ ಇವರು ರಾಮನ ಹೆಸರು ಯಾಕೆ ಇಷ್ಟು ತಗೋತಾರೆ ಅಂದ್ರೆ राम के भरोसे छोड़ दिया हमको. ಈ ಸರ್ಕಾರ पे भरोसा नहीं कर सकते, हम राम भरोसे ही है हम. ಈ ಸರ್ಕಾರ ನಡೆಸ್ತಾ ಇರೋದು ನೋಡಿದ್ರೆ ಹಂಗೆ ಇದೆ ಇವತ್ತು. ಆದ್ರಿಂದ ಇವತ್ತು ನೀವು ತಿಳ್ಕೋಬೇಕು, ಇವತ್ತು 206 ಕೋಟಿ ರೂಪಾಯಿ ಇವತ್ತಿಂದ ಅಡಿಗಲ್ಲು ಮತ್ತು ಉದ್ಘಾಟನೆ ಆಗ್ತದೆ. ಕೂಡ ಇತಿಹಾಸ ತೆಗೆದು ನೋಡಿ, ಯಾವತ್ತಾರ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕೆಲಸ ಆಗಿದೆಯಾ? ಅದಾಗಿದೆ ಅಂದ್ರೆ ಅದು ನಮ್ಮ ಸರ್ಕಾರದಿಂದ ಆಗಿರೋದು, ಕೂಡ ಅಧ್ಯಕ್ಷರಿಂದ ಆಗಿರೋದು, ನಮ್ಮ ಶಾಸಕರುಗಳಿಂದ ಆಗಿರೋದು ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಆದ್ರೆ ಬಿಜೆಪಿ ಅವರಿಗೆ ಪಾಪ, ನನಗೆ ಅವ್ರು ನೋಡಿದ್ರೆ ಪಾಪ ಅನಿಸ್ತದೆ. ಎಲ್ಲದಕ್ಕೂ ಸರಿ ಇಲ್ಲಾನೆ ಅಂತ ಹೇಳ್ತಾರೆ. ಅವರಂತೂ ಏನು ಮಾಡಿಲ್ಲ. ESIC ಕಟ್ಸಿದ್ದವ್ರೇನ್ರಿ? ESIC कौन बनाया? हम बनाए. जयदेवा कौन बनाया? हम बनाए. गिदवाई कौन बनाया? हम बनाए. ये नया 371 का अस्पताल जो खोले हम बनाए. ये रिंग रोड कौन बनाया? हम बनाए. नारायणपुर डैम कौन बनाया? हम बनाए. प्रबुद्ध एकेडमी कौन बनाया? कांग्रेस बनाया. इतने हॉस्टल्स जो आपको दिखते हैं वो किसने बनाया? कांग्रेस ने बनाया. फिर भी बीजेपी वाले पूछते क्या बनाया, क्या करके, क्या कर रहे हो करके. आर्टिकल 371 जे जब
जब उनकी सत्ता थी तो बीजेपी वालों ने बोला कि ये नहीं हो सकता। जब आप डॉक्टर मनमोहन सिंह को आशीर्वाद दिए, खड़गे साहब को आशीर्वाद दिए, तो वही बीजेपी का ना को हाँ में बदल दिए। 371 जे अभी 10 साल हो गए हैं इंप्लीमेंट होते हैं। और ये सिर्फ कांग्रेस के लिए है क्या? बीजेपी के बच्चों के पास 371 जे सर्टिफिकेट है कि नहीं? बोले बीजेपी के लड़के या युवा सरकारी नौकरी के लिए 371 जे सर्टिफिकेट दिखाते हैं कि नहीं? फिर भी पूछते हैं कांग्रेस ने क्या किया, सरकार ने क्या किया। आज 1000 सीट हमको सिर्फ मेडिकल सीट मिल रहे हैं, तो सिर्फ कांग्रेस के लिए है क्या? जब भी आप हमको आशीर्वाद दिए हैं, सबका साथ सबका विकास हम करने वाले हैं। 5 गारंटी सिर्फ कांग्रेस की महिला लेते हैं क्या? कांग्रेस के घर वाले लेते हैं, बीजेपी का वाले नहीं लेते क्या? ಈ ನಿಮ್ಮ ಓಣಿನಲ್ಲಿ ಗೊತ್ತಿದೆ ಅಲ್ಲ, ನಿಮ್ಮ ಓಣಿನಲ್ಲಿ ನಿಮ್ಮ ಏರಿಯಾನಲ್ಲಿ ಯಾರು ಬಿಜೆಪಿ ಯಾರು ಕಾಂಗ್ರೆಸ್ ಗೊತ್ತಿದೆ ಅಲ್ಲ. ಬಿಜೆಪಿ ಮಹಿಳಾ ಮೋರ್ಚಾದವರು ಬಸ್ ಹತ್ತಿದಾಗ ಯಾರಾದ್ರೂ ಟಿಕೆಟ್ ಕೇಳ್ತಾರ? ಪುಕ್ಸಟ್ಟೆ ಹೋಗ್ತಾರಲ್ಲ. ಅವರು ಬಿಜೆಪಿ ಅವ್ರ ಮನೆಯಲ್ಲಿ ಲೈಟ್ ಬಿಲ್ ಹೋಗುತ್ತಾ? ಅವರಿಗೂ 0 ಲೈಟ್ ಬಿಲ್ ಅಲ್ಲ. ಅನ್ನ ಭಾಗ್ಯ ಬಿಜೆಪಿ ಅವರು ಕಾಂಗ್ರೆಸ್ ಅಲ್ಲೇ ತಿಂತಾರಲ್ಲ. ಮತ್ತೆ ಗೃಹಲಕ್ಷ್ಮಿ ಎಲ್ಲರಿಗೂ ಸಿಗ್ತಾ ಇದೆ ಅಲ್ಲ, ಅವ್ರದ್ದು ಬಿಜೆಪಿ ಅವರಿಗೂ ಸಿಗ್ತಾ ಇದೆ ಅಲ್ಲ.